ಫುಟ್ಪಾತ್ನಿಂದ ತೊಂದರೆ ಆಗ್ತಾ ಇದೆ. ಕೂಡಲೇ ಸಾರ್ವಜನಿಕರ ಫುಟ್ಪಾತ್ಗಳನ್ನ ತೆರವುಗೊಳಿಸುವಂತೆ ಇವತ್ತು ಏನು ನಗರಸಭೆಯ ಅಧಿಕಾರಿಗಳ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯಮಾಡಿ ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆಗಳಾಗ್ತದವ ಮತ್ತು ಅಪಘಾತಗಳಾಗ್ತದವ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಣೆಬೆನ್ನೂರು ನಗರಸಭೆ ಕರ್ನಾಟಕದಲ್ಲಿ ಆದಾಯ ಕೊಡ್ತಕ್ಕಂಥ ನಗರ. ಇಂಥ ಒಂದು ನಗರದಲ್ಲಿ ವಾಣಿಜ್ಯ ನಗರ ಮತ್ತು ಹಲವಾರು ವಹಿವಾಟುಗಳನ್ನು ಹೊಂದಿದಂತ ನಗರದಲ್ಲಿ ಈಗಾಗಲೇ ಏನು ಬಸ್ ಸ್ಟ್ಯಾಂಡ್ ಇಂದ APMC ಹೋಗ್ತಕ್ಕಂಥ ಮಾರ್ಗದಲ್ಲಿ ಏನು ರಸ್ತೆಗೆ ಹೊಂದಿಕೊಂಡು ಫುಟ್ಪಾತ್ನಲ್ಲಿ ಅಂಗಡಿಗಳನ್ನ ಎಲ್ಲ ಮುಖಂಡರಿಗೆ ಎಲ್ಲರಿಗೆ ನಾವು ಅವ್ರಿಗೆ ತಿಳಿ ಹೇಳಿ ಮಾತಾಡಿ ಅವರಿಗೆ ಒಂದು ನಾವು ಮನವಿಯನ್ನು ಸಹ ಕೊಡ್ತೇವೆ. ಇದು ಒಂದು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಈಗಾಗಲೇ ಮೈಲಪ್ಪ ಗೋಣಿಬಸವನವರು ಏನು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಬಡವರದರ ಬಡವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ತೆರವುಗೊಳಿಸಿ ಅವರಿಗೆ ಸೀಮಿತ ಒಂದು ಸ್ಥಳವನ್ನ ನಿಗದಿಪಡಿಸಬೇಕಂತ ಮಾತನಾಡಿದಂತ ಹಿರಿಯರು ಗಾಡಿ ಇಲ್ಲಿ ವಾಣಿಜ್ಯಕ್ಕೆ ಎಲ್ಲ ಇದು ಸೇತನ ಇಷ್ಟೊಂದು ಫುಟ್ಪಾತ್ ಇರ್ತಕ್ಕಂಥ ಕೆಲವೊಂದು ಕಿರಿಕಿರ್ತಕ್ಕಂಥ ಜನರು ಮಾಡ್ತಾ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಹನುಮಂತಪ್ಪ ಕಪ್ಪಾದವರಿಗೆ ನಾವು ಮಾತಾಡಿದ ಮೊನ್ನೆ ಆ ಜನ ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡೋದು, ಜೊತೆಗೆ ಒಂದು ಮನವಿ ಕೊಡೋದು. ಆ ಮನವಿ ಸಾಕಾರಗಳಿಲ್ಲ ಮತ್ತು ನಮ್ಮ ಬೇಡಿಕೆಗೆ ಬಂದ ಮಾಡಿದ್ರೆ ನಾವು ನಗರಸಭೆ ಮತ್ತು ಅಲ್ಲಿ ರೋಡ್ಗೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾವು ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಮಹಿಳಾ ಒಂದು ತಾಯಂದಿರ ಜೊತೆಯಲ್ಲಿ ಮಹಿಳೆಯರ ನೇತೃತ್ವವನ್ನು ವಹಿಸಿಕೊಂಡಂತ ಶೈಲಮ್ಮ ಅರಳಿಗೇರಿ ಅವರು MG ರೋಡ್ನಲ್ಲಿ ಆಗ್ತಕ್ಕಂಥ ಸಮಸ್ಯೆ ಮತ್ತು ಕೆಲವು ಭಾಗದಲ್ಲಿ ಮುಂದಾಗ್ತಕ್ಕಂಥ ಸಮಸ್ಯೆಯನ್ನು ಹೇಳಿದ್ರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ. ನಾವು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮನವಿ ಪತ್ರ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದಾರೆ. ನಾವು ಮನವಿ ಕೊಟ್ಟದ್ದು 4ನೇ ತಾರೀಕು ಗಡುವು ಮುಗಿದವಿ. 4/2/2026 ನಾವು ಮನವಿಯನ್ನ ಅಷ್ಟರೊಳಗೆ ನೀವು ತೆರವುಗೊಳಿಸದೆ ಹೋದ್ರೆ ನಾವು ರೆಡ್ಲರಿ ಕ್ರಾಸ್ನಲ್ಲಿರ್ತಂಥ ಅಪ್ಪು ಸರ್ಕಲ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಹಮ್ಮಿಕೊಳ್ತಾ ಇದ್ದೇವೆ ಅಂತಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ದಯಮಾಡಿ ಕೂಡಲೇ ಫುಟ್ಪಾತ್ ಅನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ MLA ನೀವು ಎಲ್ಲರ ಪರವಾಗಿ ಸಾರ್ವಜನಿಕರ ಪರವಾಗಿ ಮನವಿ ಮಾಡಿಕೊಳ್ತಾ